ಪಾಕಿಸ್ತಾನದಲ್ಲಿ ಹಿಂದೂ ಹೆಸರುಗಳ ಮರುನಾಮಕರಣ, ಲಾಹೋರ್ ಸ್ಥಳಗಳಿಗೆ ಮತ್ತೆ ಹಿಂದೂ ದೇವರುಗಳ ಹೆಸರುಗಳು. ಪಾಕಿಸ್ತಾನದ ಭಾರತ ದ್ವೇಷ ಕರಗಿಹೋಯ್ತಾ? ಏನಿದು ಪಾಕಿಸ್ತಾನದ ಹೊಸ ಮಾಸ್ಟರ್ ಪ್ಲಾನ್? ಇದೇನಿದು ಹೆಸರು ಬದಲಾವಣೆಗಳು? ಇದು ನಡೀತಾ ಇರೋದು ಪಾಕಿಸ್ತಾನದಲ್ಲಿ. ಸದಾ ಭಾರತದ ವಿರುದ್ಧ ದ್ವೇಷ ಕಾರುವ, ತನ್ನ ದೇಶದಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳನ್ನು ಮತ್ತು ಅವರ ದೇವಸ್ಥಾನಗಳನ್ನು ನಾಶ ಮಾಡುತ್ತಾ ಬಂದಿರುವ ಪಾಕಿಸ್ತಾನದಿಂದ ಇಂಥ ಒಂದು ನಂಬಲಸಾಧ್ಯವಾದ ಸುದ್ದಿ ಹೊರಬಿದ್ದಿದೆ. ಹೌದು, ಪಾಕಿಸ್ತಾನದ ಸಾಂಸ್ಕೃತಿಕ ರಾಜಧಾನಿ ಎಂದೇ ಕರೆಯಲ್ಪಡುವ ಲಾಹೋರ್ ನಗರದಲ್ಲಿ ದಶಕಗಳ ಹಿಂದೆ ಇಸ್ಲಾಮೀಕರಣದ ಹೆಸರಿನಲ್ಲಿ ಬದಲಾಯಿಸಲಾಗಿದ್ದ ಹಿಂದೂ, ಜೈನ ಮತ್ತು ಬ್ರಿಟಿಷ್ ಕಾಲದ ಹೆಸರುಗಳನ್ನು ಈಗ ಮತ್ತೆ ಮರುಸ್ಥಾಪಿಸಲಾಗುತ್ತಿದೆ. ಹಠಾತ್ತಾಗಿ ಪಾಕಿಸ್ತಾನಕ್ಕೆ ತನ್ನ ಹಳೆಯ ಇತಿಹಾಸ ಮತ್ತು ಬೇರುಗಳ ನೆನಪಾಗುತ್ತಿರುವುದರ ಹಿಂದಿರುವ ಅಸಲಿ ರಹಸ್ಯವೇನು? ಇಲ್ಲಿದೆ ಡೀಟೇಲ್ಸ್. ಲಾಹೋರ್ ನಗರದ ಪ್ರಮುಖ ಸ್ಥಳಗಳಿಗೆ ಮತ್ತೆ ಹಿಂದೂ ಹೆಸರು. ಕಳೆದ 2 ತಿಂಗಳುಗಳಲ್ಲಿ ಲಾಹೋರ್ನ ಸುಮಾರು 9 ಪ್ರಮುಖ ಸ್ಥಳಗಳ ಹೆಸರುಗಳನ್ನು ಅಧಿಕೃತವಾಗಿ ಬದಲಾಯಿಸಲಾಗಿದೆ. 1947ರಲ್ಲಿ ರಾಜಕೀಯ ಕಾರಣಗಳಿಗಾಗಿ ಬದಲಾಗಿದ್ದ ಈ ಸ್ಥಳಗಳು ಈಗ ಮತ್ತೆ ತಮ್ಮ ಮೂಲ ಇತಿಹಾಸಕ್ಕೆ ಮರಳುತ್ತಿವೆ. ಮೊದಲನೆಯದಾಗಿ, ಅಲ್ಲಿನ ಪ್ರಸಿದ್ಧ ಇಸ್ಲಾಂಪುರ ಪ್ರದೇಶಕ್ಕೆ ಈಗ ಮತ್ತೆ ಕೃಷ್ಣನಗರ್ ಎಂದು ಹೆಸರಿಡಲಾಗಿದೆ. ಸುನ್ನತ್ ನಗರನ್ನು ಈಗ ಸಂತ್ ನಗರ್ ಎಂದು ಬದಲಾಯಿಸಲಾಗಿದೆ. ಮೌಲಾನಾ ಜಾಫರ್ ಚೌಕನ್ನು ಅಲ್ಲಿನ ಜನಪ್ರಿಯ ಹಳೆಯ ಹೆಸರಾದ ಲಕ್ಷ್ಮೀ ಚೌಕಾಗಿ ಮರುನಾಮಕರಣ ಮಾಡಲಾಗಿದೆ. ಅಯೋಧ್ಯ ವಿವಾದದ ನಂತರ ಬಾಬರಿ ಮಸೀದಿ ಚೌಕ್ ಎಂದು ಬದಲಾಗಿದ್ದ ಸ್ಥಳಕ್ಕೆ ಈಗ ಮತ್ತೆ ಜೈನ ಮಂದಿರ್ ಚೌಕ್ ಎಂಬ ಬೋರ್ಡುಗಳನ್ನು ಹಾಕಲಾಗಿದೆ. ಇದರೊಂದಿಗೆ ಮುಸ್ತಫಾಬಾದನ್ನು ಧರ್ಮಪುರ ಎಂದು ಬದಲಾಯಿಸಲಾಗಿದೆ. ಫಾತಿಮಾ ಜಿನ್ನಾ ರೋಡ್ ಸೇರಿದಂತೆ ಹಲವು ರಸ್ತೆಗಳಿಗೆ ಕ್ವೀನ್ಸ್ ರೋಡ್, ಲಾರೆನ್ಸ್ ರೋಡ್ನಂತಹ ಹಳೆಯ ಬ್ರಿಟಿಷ್ ಹೆಸರುಗಳನ್ನು ಮರುಸ್ಥಾಪಿಸಲಾಗಿದೆ. ವಿಶೇಷವೆಂದರೆ, ಈ ಹೆಸರುಗಳನ್ನು ಬದಲಾಯಿಸುವಾಗ ಪಾಕಿಸ್ತಾನದ ಯಾವುದೇ ಕಠೋರ ಇಸ್ಲಾಮಿಕ್ ಸಂಘಟನೆಗಳಿಂದ ದೊಡ್ಡ ಮಟ್ಟದ ಪ್ರತಿಭಟನೆಗಳಾಗಲಿ ಅಥವಾ ವಿರೋಧವಾಗಲಿ ವ್ಯಕ್ತವಾಗಿಲ್ಲ. ಅನುಮಾನ ಹುಟ್ಟಿಕೊಳ್ಳೋದೇ ಇಲ್ಲಿ. ಹೆಸರು ಬದಲಾವಣೆಯ ಹಿಂದಿದ್ಯಾ ಮಾಸ್ಟರ್ ಪ್ಲಾನ್? ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್ ಷರೀಫ್ ಮತ್ತು ಪಂಜಾಬ್ ಪ್ರಾಂತ್ಯದ ಮುಖ್ಯಮಂತ್ರಿ ಮರಿಯಂ ನವಾಜ್ ನೇತೃತ್ವದಲ್ಲಿ ಕಳೆದ ಫೆಬ್ರವರಿಯಲ್ಲಿ ಹೈ ಲೆವೆಲ್ ಮೀಟಿಂಗ್ ನಡೆದಂತೆ. ಆ ಮೀಟಿಂಗ್ನಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆಯಂತೆ. ಯುರೋಪಿನ ದೇಶಗಳು ತಮ್ಮ ಇತಿಹಾಸವನ್ನು ಗೌರವಿಸುವಂತೆ ನಾವು ನಮ್ಮ ಇತಿಹಾಸ ಮತ್ತು ಪರಂಪರೆಯನ್ನು ಗೌರವಿಸಬೇಕು ಎಂಬ ಚಿಂತನೆ ಈ ನಿರ್ಧಾರದ ಹಿಂದೆ ಇದೆಯಂತೆ. ಆದರೆ ರಕ್ಷಣಾ ತಜ್ಞರು ಮತ್ತು ರಾಜಕೀಯ ವಿಶ್ಲೇಷಕರ ಪ್ರಕಾರ ಇದರ ಹಿಂದೆ ಪಾಕಿಸ್ತಾನದ 3 ಪ್ರಮುಖ ತಂತ್ರಗಳಿವೆ. ಜಾಗತಿಕ ಮಟ್ಟದಲ್ಲಿ ಇಮೇಜ್ ಬದಲಾವಣೆ. ಪ್ರಸ್ತುತ ಪಾಕಿಸ್ತಾನ ತೀವ್ರ ಆರ್ಥಿಕ ಬಿಕ್ಕಟ್ಟು ಹಾಗೂ ಸಳದ ಸುಳಿಗೆ ಸಿಲುಕಿದೆ. ಜಗತ್ತಿನಾದ್ಯಂತ ಪಾಕಿಸ್ತಾನಕ್ಕೆ ಭಯೋತ್ಪಾದನೆಯನ್ನು ಪೋಷಿಸುವ ದೇಶ ಎಂಬ ಹಣೆಪಟ್ಟಿಯಿದೆ. ಜಾಗತಿಕ ಹೂಡಿಕೆದಾರರನ್ನು ಆಕರ್ಷಿಸಲು ಮತ್ತು IMFನಂತಹ ಸಂಸ್ಥೆಗಳಿಂದ ಸುಲಭವಾಗಿ ಸಾಲ ಪಡೆಯಲು ತಾನು ಸಹಿಷ್ಣು ಮತ್ತು ಉದಾರವಾದಿ ದೇಶ ಎಂದು ಬಿಂಬಿಸಿಕೊಳ್ಳಲು ಪಾಕಿಸ್ತಾನ ಈ ನಾಟಕವಾಡುತ್ತಿದೆ. ಭಾರತದಿಂದ ಸಿಂಧೂ ನದಿ ನೀರು ಪಡೆಯಲು ಹೊಸ ನಾಟಕ. ಪಾಕಿಸ್ತಾನದಲ್ಲಿ ತೀವ್ರ ನೀರಿನ ಮತ್ತು ವಿದ್ಯುತ್ ಅಭಾವ ಶುರುವಾಗಿದೆ. ಸಿಂಧೂ ನದಿ ನೀರಿನ ಒಪ್ಪಂದದ ವಿಚಾರವಾಗಿ ಭಾರತದ ಮನವೊಲಿಸಲು ಮತ್ತು ಭಾರತೀಯರ ಮನಸ್ಸಿನಲ್ಲಿ ತನ್ನ ಬಗ್ಗೆ ಮೃದು ಧೋರಣೆ ಮೂಡಿಸಲು ಈ ಹೊಸ ಪ್ಲಾನ್ ಮಾಡಿದೆ. ಸಾಂಸ್ಕೃತಿಕ ಗುರುತಿನ ಬಿಕ್ಕಟ್ಟು. ಜಗತ್ತಿನಾದ್ಯಂತ ಪಾಕಿಸ್ತಾನಿಗಳಿಗೆ ಯಾವುದೇ ಗೌರವ ಸಿಗುತ್ತಿಲ್ಲ. ಇದೇ ಕಾರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನಿ ಮದುವೆಗಳಲ್ಲಿ ಹಿಂದೂ ಸಂಪ್ರದಾಯದಂತೆ ಮೆಹಂದಿ, ಸಂಗೀತ, ಗರ್ಭ ಮತ್ತು ಆರತಿಗಳನ್ನು ಮಾಡುವ ಟ್ರೆಂಡ್ ಹೆಚ್ಚಾಗಿದೆ. ವಿದೇಶಗಳಲ್ಲಿ ಗೌರವ ಸಿಗಲಿ ಎಂಬ ಕಾರಣಕ್ಕೆ ತಮ್ಮನ್ನು ತಾವು ಭಾರತೀಯ ಸಂಸ್ಕೃತಿಯ ಭಾಗ ಎಂದು ತೋರಿಸಿಕೊಳ್ಳುವ ಅಪಾಯಕಾರಿ ಆಟ ಇದಾಗಿದೆ. ಭಾರತ ಯಾಕೆ ಎಚ್ಚರಿಕೆ ವಹಿಸಬೇಕು? ಕೇವಲ ಬೋರ್ಡ್ಗಳ ಹೆಸರು ಬದಲಾಯಿಸಿದಷ್ಟಕ್ಕೆ ಪಾಕಿಸ್ತಾನದ ಮನಸ್ಥಿತಿ ಬದಲಾಗುವುದಿಲ್ಲ. ಅಲ್ಲಿನ ಶಾಲೆಗಳಲ್ಲಿ ಇಂದಿಗೂ ಭಾರತದ ವಿರುದ್ಧ, ಹಿಂದೂಗಳ ವಿರುದ್ಧ ದ್ವೇಷವನ್ನೇ ಪಠ್ಯಪುಸ್ತಕಗಳಲ್ಲಿ ಕಲಿಸಲಾಗುತ್ತಿದೆ. ಅವರ ಗಜ್ವಾಯೆ ಹಿಂದ್ ಎಂಬ ಭಾರತ ವಿರೋಧಿ ಚಿಂತನೆಯಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ. ಇಷ್ಟಾಗಿಯೂ ಈ ಹೆಸರು ಬದಲಾವಣೆಗಳು ಪಾಕಿಸ್ತಾನಿ ಆಡಳಿತದ ಪ್ರಾಮಾಣಿಕ ಪ್ರಯತ್ನವೇ ಆಗಿದ್ದಲ್ಲಿ ಇಂಥದ್ದನ್ನು ಸ್ವಾಗತಿಸಲೇಬೇಕಾಗುತ್ತೆ. ನೀವೇನಂತೀರಿ?